ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಮೇ 26, 2026ರಂದು ರಸಗೊಬ್ಬರ ಖರೀದಿಗೆ ಎಫ್ಐಡಿ ಕಡ್ಡಾಯ ವಿರೋಧಿಸಿ ಪ್ರತಿಭಟನೆ ತಕ್ಷಣ ಕೈಬಿಡಲು ಆಗ್ರಹ. ಹಳ್ಳಿಕೆರೆ ಉಂಡಿ ಭಾಗ್ಯರಾಜ್ರವರ ನೇತೃತ್ವದಲ್ಲಿ ಮೈಸೂರಿನ ಕಾಡಾ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಲಿಯೂರು ಮಹೇಂದ್ರ, ಗೌಡಿಕೆ ಸೋಮಣ್ಣ, ಮುದ್ದಳ್ಳಿ ಮಧು, ಸಿದ್ದರಾಮಪ್ಪ, ಅಂಡುವಿನಲ್ಲಿ ಜಗದೀಶ್, ದೇವಣ್ಣ, ಮಹೇಶ್, ಗೌಡಿಕೆ ಶಿವಣ್ಣ, ದೇವಿರಮ್ಮನಲ್ಲಿ, ಹುಂಡಿ ರೇವಣ್ಣ, ಸಂತು, ಮಹೇಶ್ ಮುಂತಾದ 50ಕ್ಕೂ ಹೆಚ್ಚು ಜನ ರೈತರು ಹಾಜರಾಗಿದ್ದರು. ವಜಾ ಮಾಡಿ ಕೈ ಬಿಡಿ ಬೇಕೇ ಬೇಕು ಕೃಷಿ ರಸಗೊಬ್ಬರವನ್ನ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಎಫ್ಐಡಿಯನ್ನ ಕೊಟ್ರೆ ಮಾತ್ರ ಇವತ್ತು ರಾಜ್ಯದಲ್ಲಿ ರಸಗೊಬ್ಬರವನ್ನು ಕೊಡ್ತಕ್ಕಂಥ ಯೋಜನೆಯನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಇವತ್ತು ಸಾಂಕೇತಿಕವಾಗಿ ರಸಗೊಬ್ಬರ ಖರೀದಿಗೆ ಎಫ್ಐಡಿಯನ್ನ ತಾತ್ಕಾಲಿಕವಾಗಿ ಎಲ್ಲ ಸಂಪೂರ್ಣವಾಗಿ ಕೈ ಬಿಡಬೇಕು ಅಂತೇಳಿ ನಮ್ಮ ಒತ್ತಾಯ. ಯಾಕೆ ಅಂತ ಹೇಳಿದ್ರೆ ಸಾಗುವಳಿ ಚೀಟಿ ಮಾಡ್ತಕ್ಕಂಥವ್ರಿಗೆ ಖಾತೆ ಇಲ್ಲ. ರಾಜ್ಯದಲ್ಲಿ ಸುಮಾರು 20% ಜನಕ್ಕೆ ಇನ್ನೂ ಭೌತಿಕ ಖಾತೆನೇ ಆಗಿಲ್ಲ. ಮತ್ತೆ ಸಾಗುವಳಿ ಗುತ್ತಿಗೆ ಮಾಡ್ತಕ್ಕಂಥವ್ರಿಗೆ ರಸಗೊಬ್ಬರ ಸಿಗ್ತಾ ಇಲ್ಲ. ಸಂಪೂರ್ಣವಾಗಿ ಕೃಷಿಯನ್ನ ಹೊರಗಡೆ ಇರ್ತಕ್ಕಂಥ ಕೆಲಸವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಂಡವಾಳಶಾಹಿಗಳು ಮತ್ತೆ ಕಾರ್ಪೊರೇಟ್ ಗುಲಾಮಗಿರಿಗೆ ಕೊಡ್ಲಿಕ್ಕೋಸ್ಕರವಾಗಿ ರೈತರನ್ನ ಹಂತವಾಗಿ ಹೊರಗಡೆ ಇಡ್ಲಿಕ್ಕೆ ಈ ಒಂದು ಯೋಜನೆಯನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೂಪಿಸ್ತಾ ಇದೆ. ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಎಫ್ಐಡಿ ಆಧಾರದ ಮೇಲೆ ರಸಗೊಬ್ಬರ ಕೊಡ್ತಕ್ಕಂಥ ನಿರ್ಧಾರ ಮುಂದಿನ ದಿನಗಳಲ್ಲಿ ಆಗಬಾರದು. ಮುಂದೆ ಮಳೆ ವ್ಯವಸಾಯ ಮಾಡ್ತಕ್ಕಂಥವ್ರು, ನೀರಾವರಿ ಭತ್ತ, ಕಬ್ಬು, ರಾಗಿ, ಜೋಳ ಬೆಳೀತಕ್ಕಂಥ ರೈತರಿಗೆ ಸಾಕಷ್ಟು ಮಟ್ಟದಲ್ಲಿ ಗೊಬ್ಬರ ಪೂರೈಕೆ ಆಗಬೇಕಾಗಿದೆ. ರಾಷ್ಟ್ರದಲ್ಲಿ ಸುಮಾರು 2 ಲಕ್ಷ ಮೆಟ್ರಿಕ್ ಟನ್ಗಿಂತ ಹೆಚ್ಚು ಯೂರಿಯಾ ಬೇಕಾಗಿದೆ. ಇವತ್ತು 50% ಅಷ್ಟು ಮಾತ್ರ ಮಧ್ಯಪ್ರಾಚ್ಯದ ಯುದ್ಧದ ಕಾರ್ಮೋಡದಿಂದ ತೊಂದರೆಯಾಗಿದೆ ಅಂತೇಳಿ ಸರ್ಕಾರಗಳು ಒಪ್ಕೊತಾ ಇದ್ದಾರೆ. ಅಂದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ತನ್ನ ರಸಗೊಬ್ಬರ ಪೂರೈಕೆ ಮಾಡ್ತಕ್ಕಂಥದ್ದಲ್ಲಿ ವಿಫಲರಾಗಿ ಈ ರೀತಿ ತಂತ್ರಜ್ಞಾನವನ್ನು ತಂದು ಕೃಷಿಗೆ ಅಡೆತಡೆಯನ್ನು ಮಾಡ್ತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಮತ್ತೆ ಸಿದ್ದರಾಮಯ್ಯ, ಈ ರಾಜ್ಯದ ಕೃಷಿ ಸಚಿವರಲ್ಲ, ಈ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ನುಸಿ ಸಚಿವರು, ಕೃಷಿಯನ್ನ ನಾಶ ಮಾಡ್ತಕ್ಕಂಥ ಸಚಿವ ಇದ್ದಾನೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಚೆಲುವನಾರಾಯಣ ಸ್ವಾಮಿ ಅಂತಕ್ಕಂಥ ಕೃಷಿ ಸಚಿವ ನುಸಿ ಮಾಡ್ಲಿಕ್ಕೆ ಹೊಡಿತಾರೆ ಕೃಷಿನೀಗ. ಇಂಥ ಅವಿವೇಕಿಗಳು ರಾಜಕಾರಣದ ಬಗ್ಗೆ ಮಾತಾಡ್ತಾರೆ, ತಮ್ಮ ತೆವಲ್ಗೆ ಮಾತಾಡ್ತಾರೆ. ರೈತರಿಗೆ, ಕೃಷಿ ಮಾಡ್ತಕ್ಕಂಥ ರೈತರಿಗೆ ಪೆಟ್ರೋಲ್ ಪಂಪ್ಗಳಲ್ಲಿ ಡೀಸೆಲ್ನ ಕ್ಯಾನ್ಗಳಿಗೆ ಆಗ್ತಾ ಇಲ್ಲ. ನನ್ನ ಬ್ರಷ್ ಕಟ್ಟರು, ನನ್ನ ಟಿಲ್ಲರು, ನನ್ನ ಟ್ರ್ಯಾಕ್ಟ್ರು ಎಲ್ಲನೂ ಪ್ರತಿದಿನ ಬಂಕ್ಗಳಿಗೆ ತಂದು ಡೀಸೆಲ್ ಖರೀದಿ ಮಾಡೋಕ್ಕಾಗ್ತದ? ಯಾರೋ ಒಬ್ಬರಿಗೆ ಸಮಸ್ಯೆ ಆಗ್ತು ಅಂತ ಹೇಳಿ ಪೆಟ್ರೋಲ್ ಬಂಕ್ ಮಾಲೀಕರುಗಳು ಸಂಪೂರ್ಣವಾಗಿ ಕ್ಯಾನ್ಗಳಿಗೆ ಡೀಸೆಲ್ ಕೊಡ್ತಕ್ಕಂಥದ್ದನ್ನು ನಿಷೇಧ ಮಾಡಿದ್ದಾರೆ. ಇದು ತಕ್ಷಣ ನಿಲ್ಲಬೇಕು. ಯಥಾಸ್ಥಿತಿ ಏನಿತ್ತು ಆ ರೀತಿ ಮುಂದುವರಿಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ಕೃಷಿ ಯಂತ್ರೋಪಕರಣಗಳೇ ಬೇಕಾದಂತ ಡೀಸೆಲ್ ಸಿಗದೇನೆ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ. ಇದನ್ನ ಸಂಬಂಧಪಟ್ಟಂತ ಕೃಷಿ ಸಚಿವರು, ಜಿಲ್ಲಾ ಮಂತ್ರಿಗಳು, ಕೃಷಿ ಇಲಾಖೆ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಕೂತು ಸಭೆ ಮಾಡಿ ಇಂಥ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿತ್ತು. ಇವ್ರು ಯಾರು ಕೂಡ ಆ ಬಗ್ಗೆ ಸಮಸ್ಯೆನೇ ಇಲ್ವಾಗಾದ್ರೆ, ಈ ಸಮಸ್ಯೆ ಇರೋದ್ರಿಂದ ನಾವು ಬಂದಿರೋದಿಲ್ಗೆ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಮೊನ್ನೆ ಹೇಳ್ತಾ ಇದ್ರು ನರೇಂದ್ರ ಮೋದಿ ಅವರು, ರಾಜ್ಯ ಸರ್ಕಾರ ಸಚಿವರು ಹೇಳ್ತಿದ್ರು, ಮನುಷ್ಯನ ಮೂತ್ರದಿಂದ ಯೂರಿಯಾ ತಯಾರು ಮಾಡ್ಕೊಡ್ತೀವಿ ಅಂತ ಹೇಳಿ. ನಾವು ನಮ್ಮ ಮೂತ್ರವನ್ನ ಮಾಡಿ ಬೆಳೆ ಬೆಳೆಕಾಗುತ್ತೆ ಅಂದ್ರೆ ಮೋದಿ ಅವರೇ, ಸಿದ್ದರಾಮಯ್ಯನವರೇ, ಚೆಲುವನಾರಾಯಣ ಸ್ವಾಮಿ, ನಮಗೆ ಯೂರಿಯಾ ಬೇಕು, DAP ಬೇಕು, ರಸಗೊಬ್ಬರವನ್ನ ಏನು ಯಥಾಸ್ಥಿತಿನಲ್ಲಿ ಕೊಡ್ತಕ್ಕಂಥದ್ದಾಗಬೇಕು. ಮನಸ್ಸನ್ನ ಉಚ್ಚೆ ಓದು ಬೆಳೆದು ನಿಮ್ಗೆ ಆಹಾರ ಪೂರೈಕೆ ಮಾಡಕ್ಕಾಗ್ತದ? ಆಹಾರ ಪೂರೈಕೆ ಮಾಡಕ್ಕಾಗ್ತದೇನ್ರಿ? ಮುಂದಿನ ದಿನಗಳಲ್ಲಿ ಆಹಾರದ ಕೊರತೆ ಉಂಟಾದ ಸಾಕಷ್ಟು ತೊಂದರೆ ಆಗ್ತದೆ. ಹಣ್ಣು ಹಂಪಲಗಳ ಉತ್ಪಾದನೆಯಲ್ಲಿ ತೊಂದರೆ ಆಗ್ತದೆ. ಇದೆಲ್ಲವೂ ಸಂಪೂರ್ಣವಾಗಿ ರೈತನ ಹೊಟ್ಟೆ ಮೇಲೆ ಬರೆ ಇರ್ತಕ್ಕಂಥ ಕೆಲಸವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಂಥ ವಿವೇಕಿ ನಿರ್ಧಾರಗಳಿಂದ ಮಾಡ್ತಾ ಇದ್ರಿ. ನಮ್ಗೆ ರಸಗೊಬ್ಬರ ಸಮರ್ಪಕವಾಗಿ ಪೂರೈಕೆ ಆಗಲಿಲ್ಲ ಅಂತ ಹೇಳಿದ್ರೆ ಯಾವನೇ ಮಂತ್ರಿ ಸಚಿವನಿಗ ಬೀದಿಲ್ ತಿರುಗಾಡ್ಲಿಕ್ಕೆ ಬಿಡೋದಿಲ್ಲ ಮುಂದಿನ ದಿನಗಳಲ್ಲಿ. ಇದು ಎಚ್ಚರಿಕೆ ಗಂಟೆ ನಿಮ್ಗೆ. ಇನ್ನು ಕೃಷಿ ಪ್ರಾರಂಭ ಆಗ್ತಾ ಇದೆ, ಮುಂಗಾರು ಪ್ರಾರಂಭ ಆಗ್ತಾ ಇದೆ. ನಮ್ಗೆಲ್ಲ ಅರಿಶಿನ, ಬಾಳೆ, ರಾಗಿ, ಕಬ್ಬು, ತೆಂಗು ಎಲ್ಲಕ್ಕೂ ಗೊಬ್ಬರ ಬೇಕು.
ನರೇಂದ್ರ ಮೋದಿ ಅವರು ಹೇಳ್ತಾರೆ ಚಿನ್ನ ಖರೀದಿ ಮಾಡಬೇಡಿ, ಹೇಳಕ್ ಸುಲಭಪ್ಪ. ಪೆಟ್ರೋಲ್ ಮಿತ ಬಳಸಿ ಹೇಳಕ್ ಸುಲಭಪ್ಪ. ಆದ್ರೆ ರಸಗೊಬ್ಬರನು ಕಡಿಮೆ ಮಾಡಿದ್ರೆ ಹೊಟ್ಟೆಗೆ ಏನ್ ತಿಂತೀರಿ ನೀವು? ವಿಷ್ಣು ಮೋದಿ ಸಿದ್ದರಾಮಯ್ಯ ಕೃಷಿ ಸಚಿವರೇ, ಹೊಟ್ಟೆಗೆ ಏನ್ರಿ ತಿಂತೀರಿ ನೀವು? ನೀವು ತಿನ್ನಕ್ಕೆ ಆಹಾರ ಹಣ್ಣು ಬೇಕು, ಮೊಟ್ಟೆ ಬೇಕು, ತರಕಾರಿ ಬೇಕು ಅಂದ್ರೆ ನಮಗೆ ಸಮರ್ಪಕವಾದಂತ ರಸಗೊಬ್ಬರ ಬೇಕು. ಇಲ್ಲಿ ರೈತರಿಗೆ ತಲೆ ಮೇಲೆ ಬಂಡೆ ಬೀಳ್ತಾ ಇದೆ, ರೈತರ ಮೇಲೆ ಚಪ್ಪಡಿ ಬೀಳ್ತಾ ಇದೆ. ಅವೇನ್ ಮಾಡ್ತಾವನೆ, ಆ ಬಂಡೆಗೆ ಅಧಿಕಾರ ಕೊಡಿಸ್ತೀನಿ ಅಂದ್ಬಿಟ್ಟು ಅವನು ಒಂದು ಕುರ್ಚಿ ಕಾಲಿಡ್ಕೊಂಡಿರ್ತಾನೆ. ಅಂದ್ರೆ ನೀನು ಆ ಕುರ್ಚಿನಾರು ಹಿಡ್ಕ, ಆ ಬಂಡೆನಾರು ಉಳಿಸು. ನಮ್ಮ ಮೇಲೆ ಬೀಳ್ತಾ ಇದೆಯಲ್ಲ ಬಂಡೆ, ಭವಿಷ್ಯದಲ್ಲಿ ಗೊಬ್ಬರ ಇದೆ, ನಾವು ಬೆಳೆ ಬೆಳಕಾಗ್ದೇನೆ ಈ ದೇಶಕ್ಕೆ ಆಹಾರ ಉತ್ಪಾದನೆ ತೊಂದರೆ ಆಗ್ತಾ ಇದೆಯಲ್ಲ, ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅವಿವೇಕಿಗಳು. ಮಂತ್ರಿಗಳು ಅಧಿಕಾರ ನಿಮಗೆ ಶಾಶ್ವತವಲ್ಲ. ಮೊದಲು ರೈತ ಉಳಿದ್ರು ಮಾತ್ರ ನೀವು ಈ ದೇಶದ ಬೆನ್ನೆಲುಬು ಅಂತಕ್ಕಂಥ ರೈತನಿಗೆ ಈ ರೀತಿಯಾಗಿ ಮೊಳೆ ಹೊಡಿತಕ್ಕಂಥ ಕೆಲಸವನ್ನ ಸರ್ಕಾರಗಳು ಮಂತ್ರಿಗಳು ಮಾಡ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ FID ಗೊತ್ತಿಲ್ಲ, ನಮಗೆ ಗೊಬ್ಬರ ಬೇಕು, ಸಾವಯವ ಗೊಬ್ಬರ. ಇವರೆಲ್ಲರೂ ಕೂಡ ಸಾವಯವ ಕೃಷಿ ಮಾಡಿ ಮತ್ತೊಂದು ಮಾಡಿ ಅಂತ ಹೇಳ್ತಕ್ಕಂಥ ಸುಲಭ ಸರ್. ಆದ್ರೆ ಆ ಕೃಷಿಗೆ ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥದ್ದು ನಮಗೆ ಸಮಸ್ಯೆ ಆಗ್ತಾ ಇದೆ. ನೀವು ರಸಗೊಬ್ಬರಕ್ಕೆ ಹಸಿರು ಕ್ರಾಂತಿ ಮಾಡಿ ರಸಗೊಬ್ಬರ ಕೊಟ್ಟು ಇವತ್ತು ಬೆಳೆದಿದ್ದೀವಿ, ಇವತ್ತೆಲ್ಲ ಸಾಲ ಸೋಲ ಮಾಡಿ ಬೆಳೆ ಆಗಕ್ಕೆ ರೆಡಿ ಇದ್ದೀವಿ. ರಸಗೊಬ್ಬರನೇ ಇಲ್ಲ ಅಂತ ಹೇಳಿದ್ರೆ ನಾವೇನು ವ್ಯವಸಾಯ ಮಾಡೋದು? ಏನು ವ್ಯವಸಾಯ ಮಾಡೋದು ನಾವು? ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ರಸಗೊಬ್ಬರ ಪೂರೈಕೆಯಲ್ಲಿ ವ್ಯತ್ಯಯ ಆಗಬಾರ್ದು. ಆಯ್ತು ಅಂತ ಹೇಳಿದ್ರೆ ಮಂತ್ರಿಗಳು MLAಗಳನ್ನ ತಿರುಗಾಡಲಿಕ್ಕೆ ಬಿಡೋದಿಲ್ಲ. ಜೊತೆಗೆ ಇವತ್ತು FID ಸಂಪೂರ್ಣವಾಗಿ ಕೈ ಬಿಡ್ತಕ್ಕಂಥ ಕೆಲಸನ ಸರ್ಕಾರ ಮಾಡಲೇಬೇಕು. ಇದನ್ನೇ ಕೇಳಕ್ ಬಂದಿರೋದು ನಾವು. ಫಸ್ಟ್ ಅವ್ರನ್ನ ಕರೆಸಿ ಇಲ್ಲ ಅಲ್ಲಪ್ಪ, ನಿಮ್ಮ ಆಫೀಸ್ಗೆ ರೈತರು ಬರೋದು ಅಲ್ಲಿ ಹೇಳ್ತಾನೆ ಯಾರು? ಆ ಕೃಷಿ ಸಚಿವ ಕೃಷ್ಣ ಬೈರೇಗೌಡ ಎಲ್ಲ ಹೇಳ್ತಾರೆ ಏನಂತ ಅವಿವೇಕಗಳು. ಅನ್ನ ತಿನ್ನಲ್ವರು ಅಂತ ಹೇಳಿದೆ. ಅವರು ನಿಜವಾಗ್ಲೂ ಅನ್ನ ತಿಂತಿದ್ರೆ ನ್ಯಾಯವಾಗಿ ರೈತರ ಪರವಾಗಿ ಕೆಲಸ ಮಾಡ್ತಿದ್ರೆ ಈ ರೀತಿ ಮಾಡ್ತಿರ್ಲಿಲ್ಲ. ರೈತರು ಬಂದ್ರೆ ನಮ್ಮ ಆಫೀಸ್ ತನಕ ನೀವು ನಮ್ಮನೆ ಬಾಗಿಲು ಬರ್ಬೇಕನ್ರಿ. ನಮ್ಮನೆ ಬಾಗಿಲು ಬರ್ಬೇಕಾದಂತ ರೈತರು ನೀವು ಅಧಿಕಾರಿಗಳು, ನೀವು ಮೀಟಿಂಗ್ ಮಾಡ್ತೀರಿ ಈ ಗವರ್ನೆನ್ಸ್ ಅಂತ ಹೇಳಿದ್ರೆ ಯಾರು ಮೀಟಿಂಗ್ ಮಾಡ್ತಾ ಇದ್ರಿ? ಯಾರು ಕೆಲಸ ಮಾಡಕ್ ಮಾಡ್ತಾ ಇದ್ರಿ? ರೈತ ಕೆಲಸ ತಾನು ಮಾಡ್ತಿರಲ್ಲ. ಕರ್ಸಿಲ್ಗ ಅವ್ರನ್ನೀಗ ಫೋನ್ ಮಾಡ್ರಿ, ಅವ್ರಿಗೆ ಮಾಡಿ, ಡೈರೆಕ್ಟರ್ ಅವ್ರಿಗೆ ಬರ್ಲಿ. ಏನ್ ಆಟ ಆಡ್ತಾನೆ? ಈಗ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ರಸಗೊಬ್ಬರದ ಕೊರತೆ ಅದ, ಸಮಸ್ಯೆ ಇರ್ತದೆ. ಎಲ್ಲ FID ಎಲ್ಲ ಮಾಡಿದೀರಾ? ಇಡೀ ನಿಮ್ಮ ಮೈಸೂರು ಜಿಲ್ಲೆ ಒಳಗಡೆ ಸಂಪೂರ್ಣವಾಗಿ FID ಎಲ್ಲ ಕ್ಲೋಸ್ ಮಾಡಿದೀರಾ? ಒಬ್ಬ ರೈತನು ಹೊರಗಡೆ ಇಲ್ವಾ FID ಇಂದ? ಏನ್ ಸರ್, ಎಲ್ಲರನ್ನೂ ಕವರ್ ಮಾಡಿದೀರಾ? ಎಲ್ಲರಿಗೂ ಗೊಬ್ಬರ ಸಿಗ್ತಾ ಇದೆಯಾ? ಈಗ ಪೈಲಟ್ ಯುರೋಪಿಯನ್ ಓಡಿಸ್ತಾನಲ್ಲ ಸಿದ್ದರಾಮಯ್ಯ, ಮೈಸೂರಿಂದ ಬೆಂಗಳೂರು ಬರ್ತಾನಲ್ಲ ಮದುವೆಗೆ, ಬೆಂಗಳೂರಿಂದ ಮೈಸೂರು ಮದುವೆ ಬರ್ತಾನಲ್ಲಪ್ಪ ಸಿದ್ದರಾಮಯ್ಯ, ಅವನು ಪೈಲಟ್ ಹೇಳಿ. ನಮ್ಗೆಲ್ಲಪ್ಪ ಪೈಲಟ್ ನಮ್ಗೆ ಪೈಲಟ್ ಗೊತ್ತಿಲ್ಲ, ಯುರೋಪಿಯನ್ ಗೊತ್ತಿಲ್ಲ, ನಿಮ್ಮ ಪ್ರಾಜೆಕ್ಟ್ ಗೊತ್ತಿಲ್ಲ. ನಮಗ್ ಗೊತ್ತಿರೋದು ಗೊಬ್ಬರ ಬೇಕು ಅಷ್ಟೇ. ಸಮರ್ಪಕವಾಗಿ ನಮ್ಮ ಜಿಲ್ಲೆ ಬೇಕಾದಂತ ಗೊಬ್ಬರ ಇಟ್ಟಿದ್ದೀರ ನೀವು? ತೊಂದರೆ ಇಲ್ವಾ? ಯಾವ್ದು ಲಿಂಕ್ ಮಾಡ್ತಾ ಇಲ್ವಾ ನಿಮ್ಮ ಇಲಾಖೆಯಲ್ಲಿ? ಎಲ್ಲಕ್ಕೂ ಎಲ್ಲ ಗೊಬ್ಬರದ ಅಂಗಡಿಗಳಲ್ಲೂ ಕೂಡ ಸೀಸನ್ಗೆ ಏನು ಅಗತ್ಯತೆ ಇದೆ ಎಲ್ಲ ಗೊಬ್ಬರದ ಅಂಗಡಿಗಳಲ್ಲಿ ಯಾವುದೇ ವಸ್ತುಗಳನ್ನ ಲಿಂಕ್ ಮಾಡಬಾರದು ಅಂತ ಹೇಳಿದ್ಯಾ? ಇದೆಯಾ? ಬೋರ್ಡ್ ಹಾಕಿದ್ದೀರಾ? ತೋರಿಸ್ತೀರಾ ಒಂದ? ಅಲ್ಲ, ಇವತ್ತು ರಿಯಾಲಿಟಿ ಚೆಕ್ ಮಾಡೋಣ. ನೀವು ತೋರಿಸ್ತೀರಾ ಒಂದು ಬೋರ್ಡ್? ಮಾಡಬಾರ್ದು ಅಂತ ಹೇಳಿ ಆದೇಶ ಶುರು ಮಾಡಿದ್ದೀವಿ. ನೀವು ಬಾಯಲ್ಲಿ ಹೇಳೋದಕ್ಕೆ ಕೇಳಲ್ಲ ಸ್ವಾಮಿ, ಈ ಸರ್ಕಾರವಾದಲ್ಲ. ಮಧ್ಯಾಹ್ನ ಬಾಯಲ್ಲಿ ಹೇಳಿರೋದೇ ಸರ್ಕಾರ ಹೇಳಿರೋದೇ ಕೇಳ್ತಾ ಇಲ್ಲ ನೀವು. ಮನೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲೇ ಮೀಟಿಂಗ್ ಮಾಡಲು ಹೇಳಿದ್ದೀವಿ. ನೀವು ರೈತ ಸಂಘ ಹೇಳಿದ್ರಿ, ಅವತ್ತು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಸರಿ, ಇವತ್ತು 3 ಗಂಟೆಗೆ ಮೈಸೂರು ಎಲ್ಲ ಡೀಲರ್ಗಳು ಮೀಟಿಂಗ್ ಆಗಿದ್ದೀವಿ. ಸೋಮವಾರ ಬರ ತಿಂಗ ಗೊಬ್ಬರ ಹಾಕ್ತೀನಿ ಅಂದ್ರೆ ಬರ ತಿಂಗ ಬೆಳಿತೀನಿ ಅಂತ ಉಳ್ಕೊಳ್ಳೋದು. ಅದು ಬರ ತಿಂಗ ಉಳ್ಕೊಳ್ಳೋದು ಹೇಳಿ. ಇವತ್ತಿನ ಗೊಬ್ಬರ ಇವತ್ತೇ ಕೊಡ್ಬೇಕಲ್ವಾ ನಿಮ್ಮ ಟೆಕ್ನಾಲಜಿ? ಆದ್ರಿಂದ ಇವತ್ತು ನಿಮಗೆ ಎಸ್ಐಡಿ ಯಾವುದೇ ಕಾರಣಕ್ಕೂ ಕೂಡ FID ಕಡ್ಡಾಯ ಮಾಡಬಾರ್ದು. ನೀವು ಈ ಸಭೆನೀಗ ನಮಗೆ ಪೆಟ್ರೋಲ್ ಬಂಕ್ ಮಾಲೀಕರದ್ದು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮಾಡಿ ಕ್ಯಾನ್ಗೆ ಪೆಟ್ರೋಲ್ ಡೀಸೆಲ್ ಕೊಡತ್ತಾರೆ. ಯಾವತ್ತು ಮಾಡಿಸ್ತೀವಿ ಸಮಯ? ಗೊಬ್ಬರ ನೀವು ಕೊಡಿಸ್ತೀರಾ? ನಿಮ್ಮ ಹತ್ರ ಬಂದಿರಿ, ಯಾವ ಬರೋಪ್ಪ? ಯಾವ ಬರೋ ಹೇಳಿ. ನಿಮ್ಮ ಹತ್ರ ನಮ್ಗೆ ಬೇಕಾದ ಗೊಬ್ಬರನ ಯಾವಾಗ ಕೊಡ್ತೀವಿ? ನಾವು ಕೂಡ ಗಮನ ತಂದಿದ್ದೀವಿ. ಯಾರು ಗಮನಕ್ಕೆ ತರ್ತಾ ಇದ್ದೀರಿ? ನಿಮಗೆ 15 ದಿನ ಕಾಲಾವಕಾಶ ಕೊಡ್ತೀವಿ. ಸಮರ್ಪಕವಾಗಿ ರಸಗೊಬ್ಬರ ತೊಂದರೆ ಇಲ್ಲ ತರ ನೋಡ್ಕೊಂಡ್ರೆ ಯಾವುದೇ ಇಲ್ಲ ಅಂದ್ರೆ ನಿಮ್ ಇಲಾಖೆಗೆ ಬಂದು ಬೀಗ ಜಡಿ ಕೆಲಸ ಮಾಡ್ತೀವಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ.